ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಮಂಗಳೂರು ಸೌತೆಕಾಯಿಯ ಹುಳಿ. ಮಂಗಳೂರು ಸೌತೆಕಾಯಿ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ ಒಂದು ಬಾಣಲೆನ ಇಟ್ಕೊಂಡ್ವಿ, ಅದಕ್ಕೆ ಎಣ್ಣೆನ ಹಾಕೋತಿದ್ದೀವಿ. ನೆಕ್ಸ್ಟು 8ರಿಂದ 10 ಒಣಮೆಣಸಿನಕಾಯಿಯನ್ನು ಬಳಸ್ಕೊಂಡಿದ್ವಿ. ಹಾಗೆ 5ರಿಂದ 6 ಬೆಳ್ಳುಳ್ಳಿ ಎಸಳುಗಳು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ನೆಕ್ಸ್ಟು ನಾವಿದಕ್ಕೆ ಕೊತ್ತಂಬರಿ ಕಾಳನ್ನು ಹಾಕೋತಿದ್ದೀವಿ, ಸ್ವಲ್ಪ ಕಡಲೆಬೇಳೆ, ಹಾಗೆ ಕರಿಬೇವು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವಿದಕ್ಕೆ ಜೀರಿಗೆಯನ್ನು ಹಾಕೋತಿದ್ದೀವಿ. ಜೀರಿಗೆ ಹಾಕಿಕೊಂಡ ತಕ್ಷಣ ಸ್ವಲ್ಪ ಮೆಂತ್ಯನ ಹಾಕಿಕೊಳ್ತಿದ್ದೀವಿ, ಸ್ವಲ್ಪ ಬಿಳಿ ಎಳ್ಳು. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೀರಲ್ಲಿ ನೆನೆಸಿಟ್ಟಿರೋ ಹುಣಸೆ ಹಣ್ಣನ್ನು ಹಾಕೋತಿದ್ದೀವಿ. ಇದು ನಾವು ಮಸಾಲೆಗೆ ಬಳಸ್ತಿರೋದ್ರಿಂದ ಎಲ್ಲವನ್ನು ಚೆನ್ನಾಗಿ ಹುರಿದಿಟ್ಕೊಳ್ತಿದ್ದೀವಿ. ನೆಕ್ಸ್ಟು ಇದಕ್ಕೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಸಾಂಬಾರು ಏನು ಮಾಡ್ತೀವೋ ಅಂದರೆ ಹುಳಿ ಏನು ಮಾಡ್ತಿದ್ವೋ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದು ಕಂದು ಬಣ್ಣ ಬಂದಿದೆ. ಸೊ ಇದಕ್ಕೆ ನಾವು ಮಂಗಳೂರು ಸೌತೆಕಾಯಿಯನ್ನು ಹಾಕೋತಿದ್ದೀವಿ. ಮಂಗಳೂರು ಸೌತೆಕಾಯಿಯನ್ನು ನಾವು ಸಿಪ್ಪೆ ಏನೂ ತೆಗೆದಿಲ್ಲ, ಹಾಗೆ ಹಾಕಿದ್ದೀವಿ. ನೀವು ಸಿಪ್ಪೆ ತೆಗೆದು ಕೂಡ ಬಳಸ್ಬೋದು, ಬಟ್ ಸಿಪ್ಪೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಸಿಪ್ಪೆಯನ್ನು ಹಾಗೆ ಇಟ್ಟಿದ್ದೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಬಿಡಬೇಕು. ಒಂದು 10 ನಿಮಿಷಗಳ ಕಾಲ ಬೆಂದ ನಂತರ ನಾವು ಆ ಮಸಾಲೆನ ಏನು ಮಾಡಿಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀವಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಬಿಡ್ಬೋದು ಈಗಲೇ. ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗತ್ತೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಬೆಲ್ಲವನ್ನು ಹಾಕೋತಿದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದು ಕುದಿ ಬರೋ ತನಕ ಕಾಯ್ತಾ ಇರಬೇಕಾಗುತ್ತೆ. ಅಲ್ಲಿ ತನಕ ನಾವು ಒಗ್ಗರಣೆಯನ್ನು ಮಾಡ್ಕೋತಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು, ಹಾಗೆ ಒಣಮೆಣಸಿನಕಾಯಿ 2ರಿಂದ 3 ಬಳಸ್ತಿದ್ದೀವಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗನ್ನು ಹಾಕೋತಿದ್ದೀವಿ, ಹಾಗೆ ಸ್ವಲ್ಪ ಜೀರಿಗೆ. ಈಗ ನಾವು ಸಾಂಬಾರನ್ನ ಆಫ್ ಮಾಡಿಟ್ಟಿದ್ವಿ, ಅದಕ್ಕೆ ಈ ಒಗ್ಗರಣೆಯನ್ನು ಸೇರಿಸ್ಕೊತಿದ್ದೀವಿ. ನೋಡಿ, ಈ ರೀತಿ ಸೇರಿಸ್ಕೊತಿದ್ದೀವಿ. ಒಗ್ಗರಣೆನೂ ಕೂಡ ಇದಕ್ಕೆ ತುಂಬ ಚೆನ್ನಾಗಿರೋ ಟೇಸ್ಟ್ನ ಕೊಡುತ್ತೆ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಂಗಳೂರು ಸೌತೆಕಾಯಿ ಹುಳಿ ರೆಡಿಯಾಗಿದೆ.
ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲ್ಲಾಗಿ ಕೂಡ ಇದೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ತುಂಬ ಟೈಮ್ ಕನ್ಸ್ಯೂಮಿಂಗ್ ಕೂಡ ಅಲ್ಲ, ಸೊ ಅದಕ್ಕೆ ನೀವು ಬೇಗ ಮಾಡ್ಕೋಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ನಾವು ಹೊಸ ವೀಡಿಯೋಸ್ನ ಮಾಡ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.